ಹಾಯ್ ಹಲೋ ನಮಸ್ಕಾರ ಕೃಷಿ ಸ್ನೇಹಿತ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಹೆಡ್ಲೈನ್ ಅಲ್ಲಿ ಹೇಳಿದ ಹಾಗೆ ಇಂದಿನ ಶುಂಠಿ ದರ ಏನಿದೆ ಮತ್ತು ಎಂಐಎಸ್ ಏನಾಯ್ತು ಅನ್ನುವ ಸಾಕಷ್ಟು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಬಾರಿಗೆ ನಮ್ಮ ವಿಡಿಯೋವನ್ನ ನೋಡ್ತಾ ಇದ್ರೆ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಸಬ್ಸ್ಕ್ರಿಪ್ಷನ್ಗೆ ಯಾವುದೇ ಚಾರ್ಜಸ್ ಇರೋದಿಲ್ಲ ಅಂತ ಹೇಳ್ತಾ ಬನ್ನಿ ತಡದ್ ಮಾಡೋದು ಬೇಡ, ವಿಡಿಯೋ ಶುರು ಮಾಡೋಣ. ಇಂದಿನ ಶುಂಠಿ ದರ ವಿವಿಧ ಭಾಗಗಳಲ್ಲಿ ಹಾಸನದಲ್ಲಿ 1450ರಿಂದ 1500 ರೂಪಾಯಿ ವಾಷಿಂಗ್ ಇದೆ. ಪಿರಿಯಾಪಟ್ಟಣದಲ್ಲಿ 1400ರಿಂದ 1450 ರೂಪಾಯಿ ವಾಷಿಂಗ್. ಮೈಸೂರಿನಲ್ಲಿ 1450ರಿಂದ 1500 ರೂಪಾಯಿ ವಾಷಿಂಗ್ ಇದೆ. ಅರಕಲಗೂಡಿನಲ್ಲಿ 1400ರಿಂದ 1450 ವಾಷಿಂಗ್ ಇದೆ. ಕೊಡಗುನಲ್ಲಿ 1400ರಿಂದ 1450 ವಾಷಿಂಗ್ ಇದೆ. ಹಾವೇರಿಯಲ್ಲಿ 1700ರಿಂದ 1800 ರೂಪಾಯಿ ವಾಷಿಂಗ್ ಇದೆ. ಶಿವಮೊಗ್ಗದಲ್ಲಿ 1700ರಿಂದ 1800 ರೂಪಾಯಿ ವಾಷಿಂಗ್ ಇದೆ. ಇದು ರಿಗೋಡಿ ಶುಂಠಿಯ ಪ್ರತಿ 60 ಕೆಜಿಯ ಬ್ಯಾಗ್ನ ಇಂದಿನ ದರ ಆಗಿದೆ. ಇನ್ನು ಇಂದಿನ ಹಿಮಾಚಲ ಶುಂಠಿಯ ದರ ನೋಡೋದಾದ್ರೆ ಖಂಡಿತ ಹಿಮಾಚಲ ಶುಂಠಿ ಕಣಕ್ಕೆ ಬರುವಂತಹ ಶುಂಠಿ ಆಗಿದ್ರೆ ದರ ಹೆಚ್ಚಿರುತ್ತೆ. ಇನ್ನು ಸೊರಬದಲ್ಲಿ 3500ರಿಂದ 3600ರವರೆಗೆ ಡ್ರೈ ಇದೆ ಪ್ರತಿ ಕ್ವಿಂಟಲ್ಗೆ. ಸಾಗರದಲ್ಲಿ 3600ರಿಂದ 3700ರವರೆಗೆ ಡ್ರೈ ಇದೆ. ಹಾವೇರಿಯಲ್ಲಿ 3200ರಿಂದ 3400 ರೂಪಾಯಿ ಡ್ರೈ ಇದೆ. ಶಿವಮೊಗ್ಗದಲ್ಲಿ 3200ರಿಂದ 3500 ಡ್ರೈ ಇದೆ ಅಂತಾನೆ ಹೇಳ್ಬೋದು. ಈಗ ಮೇಲೆ ಹೇಳಿದ ಒಂದು ಪ್ರದೇಶಗಳಲ್ಲಿ ಶುಂಠಿಯ ಔಟರ್ನ್ ಚೆನ್ನಾಗಿತ್ತು ಅಂದ್ರೆ ಖಂಡಿತ 3500ರಿಂದ 3700ಕ್ಕೆ ರೇಟ್ ಸಿಗುತ್ತೆ ನಿಮ್ಗೆ ಅಂತಾನೆ ಹೇಳ್ಬೋದು. ಇನ್ನು ಎಂಐಎಸ್ ಏನಾಯ್ತು, ಶುಂಠಿಯ ಎಂಐಎಸ್ ಏನಾಯ್ತು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಮೊದಲನೇದಾಗಿ ಹೇಳಬೇಕು ಅಂದ್ರೆ ಎಂಐಎಸ್ ಇಂದು ಸಂಜೆ ಅಥವಾ ನಾಳೆ ಬೆಳಗ್ಗೆಯೊಳಗೆ ಸರ್ಕಾರದಿಂದ ಆದೇಶ ಬರುವ ಒಂದು ಸಾಧ್ಯತೆ ಇದೆ. ಸಾಕಷ್ಟು ಬಾರಿ ನಾನು ವಿಡಿಯೋಗಳಲ್ಲಿ ಹೇಳಿದ್ದೇನೆ, ಶುಂಠಿಯನ್ನ ಇಡೋದು ಕೊಡೋದು ನಿಮ್ಮ ವೈಯಕ್ತಿಕ ವಿಚಾರವಾಗಿರುತ್ತೆ. ಯಾವುದೇ ವದಂತಿಗಳನ್ನ ನಂಬಿಕೊಂಡು ಶುಂಠಿಯನ್ನ ನೀವು ಬಹಳ ದಿನ ಇಡೋದಾಗ್ಲಿ ಅಥವಾ ಬೇಗನೆ ಕೊಟ್ಬಿಡೋದಾಗ್ಲಿ ಮಾಡೋದು ಉತ್ತಮವಲ್ಲ ಅಂತಾನೆ ನಾನು ಸಾಕಷ್ಟು ಬಾರಿ ಹೇಳಿದ್ದೇನೆ. ಖಂಡಿತ ರಿಗೋಡಿ ಶುಂಠಿ ತುಂಬಾ ದಿನ ಇಡ್ಲಿಕ್ಕೆ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಯಾಕೆಂದ್ರೆ ವೆಯ್ಟ್ ಲಾಸ್ ಆಗುತ್ತೆ. ಈಗ ಮಳೆ ಬಂತು ಅಂದ್ರೆ ಖಂಡಿತ ಮೊಳಕೆ ಬರೋ ಸಾಧ್ಯತೆ ಇರುತ್ತೆ. 50% ಲಾಸ್ ಮಾಡ್ಕೊಳ್ಳೋ ಬದಲು ಒಂದಷ್ಟು ಶುಂಠಿಯನ್ನ ಕೊಡೋದು ಉತ್ತಮ ಅಂತ ನನ್ನ ಒಂದು ಭಾವನೆ. ಯಾಕಂದ್ರೆ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಮೊದಲನೇ ಬಾರಿಗೆ ಹೇಳಿದ್ದೇನೆ ಏನಂದ್ರೆ ಖಂಡಿತ 3 ಹಂತಗಳೆಲ್ಲ ಶುಂಠಿಯನ್ನ ಮಾರಾಟ ಮಾಡಿ. ಮೊದಲನೇ ಹಂತ ಪ್ರಾರಂಭಿಕ ಹಂತದಲ್ಲಿ, ಹಾಗೆ ಮಧ್ಯಮ ಹಂತದಲ್ಲಿ, ಹಾಗೆ ಕೊನೆ ಹಂತದಲ್ಲಿ ಒಂದಷ್ಟು ನೀವು ಒಂದು 3 ಎಕರೆ ಇತ್ತಂದ್ರೆ ಮೊದಲನೇ ಬಾರಿಗೆ 1 ಎಕರೆ, ಆಮೇಲೆ 1 ಎಕರೆ, ಆಮೇಲೆ ಕೊನೆ ಬಾರಿಗೆ 1 ಎಕರೆಯನ್ನ ಮಾರಾಟ ಮಾಡೋದು ಉತ್ತಮ ಒಂದು ಆಯ್ಕೆ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಎಂಐಎಸ್ ಆದೇಶ ಬಂದ ನಂತರ ಖಂಡಿತ ನಿಮ್ಗೆ ವಿಡಿಯೋ ಮಾಡಿ ಅದರ ಸಾಧಕ ಬಾಧಕಗಳ ಬಗ್ಗೆ ಖಂಡಿತ ನಾನು ನಾಳೆ ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೇರೆ ರೈತರುಗಳಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ನಿಮ್ಮ ಕೃಷಿ ಸ್ನೇಹಿತ ಕೃಷ್ಣ ಆನವಟಿ. ಥ್ಯಾಂಕ್ ಯು.